ನಿಮ್ಮ ತಲೆಯಲ್ಲಿ ವಿಶ್ವೇಶ್ವರಯ್ಯ ಮೊದಲೇನ್ರ ಆಯ್ತಾ? ನಮ್ಮ ಭಾರತ ದೇಶದಲ್ಲಿ ಒಟ್ಟು ಎಷ್ಟು ರಾಜ್ಯಗಳಿವೆ? 20. ಎಲ್ಲ ರಾಜ್ಯಗಳ ಹೆಸರು ಹೇಳ್ತೀಯಾ? ಜೊತೆಗೆ ರಾಜಧಾನಿ ಕೂಡ ಹೇಳ್ಬೇಕು. ಹೇಳ್ತೀಯಾ? ಮೈಕ್ ಹಿಡ್ಕೊ. ನಿನ್ನ ಹೆಸರೇನಮ್ಮ? ಪರಿಣಿತ. ನಿಮ್ಮ ತಂಗಿನಾ? ಓಕೆ, ಹೇಳು. आंध्र प्रदेश, अमरावती, अरुणाचल प्रदेश, ईटानगर, आसाम, दिसपुर, बिहार, पाटना, छत्तीसगढ़, रायपुर, गोवा, पणजी, गुजरात, गांधीनगर, हरियाणा, चंडीगढ़, हिमाचल प्रदेश, शिमला, झारखंड, रांची, कर्नाटक, बेंगलुरु, केरल, तिरुवनंतपुरम, मध्य प्रदेश, भोपाल, महाराष्ट्र, मुंबई, मणिपुर, इंफाल, मेघालय, शिलांग, मिजोरम, आइजवाल, नागालैंड, कोहिमा, ओडिशा, भुवनेश्वरी, पंजाब, चंडीगढ़, राजस्थान, जयपुर, सिक्किम, गंगटोक, तमिलनाडु, चेन्नई, त्रिपुरा, अगरतला, उत्तरांचल, डेहराडून, उत्तर प्रदेश, लखनऊ. ವಾವ್, ಸೂಪರ್ ಕಣ. ನಿಮ್ಮ ಹೆಸರೇನಂದ್ರಲ್ಲ? ಧನುಷ್ ಡಿ ಅಡಪದ್. ಎಷ್ಟನೇ ಕ್ಲಾಸು? 4ನೇ ಕ್ಲಾಸ್. 4ನೇ ಕ್ಲಾಸಾ? ನಿಮ್ಮ ತಲೆಯಲ್ಲಿ ವಿಶ್ವೇಶ್ವರಯ್ಯ ಮೊದಲೇನ್ರ ಆಯ್ತಾ? ಇಲ್ಲ. ಯಪ್ಪ ನಿಜವಲ್ಲ ಎಷ್ಟು ಗ್ರೇಟ್ ಅಂದ್ರೆ ಹುಡುಗ 4ನೇ ಕ್ಲಾಸಲ್ಲ, ಜಸ್ಟ್ ಚಿಕ್ಕ ಹುಡುಗ. ಇನ್ನು 4ನೇ ಕ್ಲಾಸ್ ಹುಡುಗ ಆಗಿ ಕೂಡ ನಮ್ಮ ಭಾರತ ದೇಶದಲ್ಲಿರುವ ಎಲ್ಲ ರಾಜ್ಯಗಳು ವಿತ್ ಅದರ ರಾಜಧಾನಿ ಕೂಡ ಹೇಳ್ತಾರೆ. ನೋಡ್ಕೊಳ್ಳೇನೆ ನಿಜಕ್ಕೂ ತುಂಬ ಗ್ರೇಟ್ ಕಣ ನೀನು. ನಮ್ಮ ಸರ್ಕಾರಿ ಶಾಲೆ ಪವರ್ ಅಂತ ಮತ್ತೊಂದ್ಸರಿ ಹುಡುಗ ತೋರಿಸ್ಕೊಟ್ಬಿಟ್ಟ. ನಿಜವಲ್ಲೂ ತುಂಬಾನೇ ಗ್ರೇಟು. ನಿನ್ನ ಹೆಸರು? ಪರಿಣಿತ. ಇವ್ರು ನಿಮ್ಮ ತಂಗಿನಾ? ಇವ್ರಿಗೆ ಹಿಂಗೆ ಕಲಿಸ್ಬೇಕು, ಓಕೆನಾ? ನಿಜವಲ್ಲೂ ಕಣ, ಮುಂದೆ ಎಲ್ಲೋ ಹೋಗ್ತೀಯಾ. ಓಕೆ, ಎಲ್ರು ಒಂದ್ಸರಿ ಚಪ್ಪಾಳೆ ತಟ್ಟೆ. ಯಾವ ಸ್ಕೂಲು? ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಟ್ಟರೆ ನಿಮಗೆ ಚಾಕ್ಲೇಟ್ ಕೊಡ್ತೀನಿ, ಓಕೆನಾ? ಮೈಕ್ ಇಟ್ಕೊಳ್ಳಿ. ಪ್ರಶ್ನೆ 1, ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ಓಕೆ, ರೈಟ್ ಆನ್ಸರ್. ಹಾಗೆ ಎರಡನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಯಾರು? ಓ ಸೂಪರ್. ನಮ್ಮ ಭಾರತ ದೇಶ ರಾಷ್ಟ್ರಪತಿ ಯಾರು? ಓ ಸೂಪರ್. ಕರ್ನಾಟಕದ ಶಿಕ್ಷಣ ಸಚಿವರು ಯಾರು? ಓಕೆ, ಫೈನಲ್ ಕ್ವಶನ್ನು. ಸಿನಿಮಾ ನೋಡ್ತಿರಲ್ಲ ಎಲ್ಲರೂ? ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ತೆರೆ ಕಂಡ ಕನ್ನಡ ಸಿನಿಮಾ ಯಾವುದು? ನಮ್ಮ ಕನ್ನಡದ ಮೊದಲ ಸಿನಿಮಾ ಯಾವುದು? ಗೊತ್ತಿಲ್ವಾ? ಓಕೆ, ಮಕ್ಕಳು ಕೆಲವೊಂದಕ್ಕೆ ಉತ್ತರ ಕೊಟ್ಟರು. ತೊಳೆ ಚಾಕ್ಲೇಟು. ಓಕೆ, ವೇಟ್. ಓಕೆ, ಇವರು ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಯಾವುದು ಅನ್ನೋದಕ್ಕೆ ಉತ್ತರ ಕೊಡಲಿಲ್ಲ. ಸೊ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕರ್ನಾಟಕದಲ್ಲಿ ತೆರೆ ಕಂಡ ಮೊಟ್ಟ ಮೊದಲ ಕನ್ನಡ ಚಿತ್ರ ಯಾವುದು? ಕಮೆಂಟ್ ಮಾಡಿ. ನಮ್ಮ ಸರ್ಕಾರಿ ಶಾಲೆ ಪವರ್ ಏನಂತ ಹುಡುಗ ತೋರಿಸ್ಕೊಟ್ಬಿಟ್ಟ. ಎಷ್ಟನೇ ಕ್ಲಾಸು? 4ನೇ ಕ್ಲಾಸಾ? ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ಬೇಕು. ಬೈಕ್ ಇಡ್ಕೋ. ನಿನ್ನ ಹೆಸರು? ಧನುಷ್ ಅಂತ. ಮಗ್ಗಿ ಬರ್ತಾವಾ? ಕರೆಕ್ಟಾಗಿ ಹೇಳಿದ್ರೆ ನಾನು ನಿಮಗೆ 100 ರೂಪಾಯಿ ಕೊಡ್ತೀನಿ, ಓಕೆನಾ? ಮಗ್ಗಿ ಅಂದ್ರೆ ನಾರ್ಮಲ್ ಎಲ್ಲರೂ ಹೇಳ್ತಾರೆ, ಉಲ್ಟಾ ಹೇಳ್ಬೇಕು. ಹೇಳ್ತೀಯಾ? ಓಕೆ, 19 ಮಗ್ಗಿ ಉಲ್ಟಾ ಹೇಳು. 19, 190, 19, 171, 98, 152, 97, 133, 96, 114, 95, 95, 94, 75, 95, 95, 96, 93, 57, 96, 38, 99, 19. ವಾವ್, ಸೂಪರ್. 18 ಹೇಳು. 18, 180, 19, 162, 18, 140, 18, 120, 18, 108, 18, 90, 18, 72, 18, 52, 18, 36, 18. ಸೂಪರ್ ಕಣ. ಅವನು ನಿಮ್ ತಮ್ಮನ? ನಿನ್ನ ಹೆಸರು? ಧ್ರುವ. ನೀನ್ ಎಷ್ಟನೇ ಕ್ಲಾಸು? 4ನೇ. ಸೂಪರ್ ಕಣ. ಓಕೆ, ನೋಡಿದ್ರಲ್ವಾ ನಮ್ಮ ಸರ್ಕಾರಿ ಶಾಲೆ ಪವರ್ ಏನಂತ ಹುಡುಗ ತೋರಿಸ್ಕೊಟ್ಬಿಟ್ಟ. ನಿನ್ನ ಹೆಸರು ಧನುಷ್ ಅಲ್ಲ? ಎಲ್ರು ನಾರ್ಮಲ್ ಮಗ್ಗಿ ಹೇಳ್ಬೋದು, ಆದ್ರೆ ಇವರು ಉಲ್ಟಾ ಮಗ್ಗಿ ಹೇಳಿದ್ರು. 19 ಮತ್ತು 18ನೇದು ಮಗ್ಗಿನ ಉಲ್ಟಾ ಹೇಳ್ತಾರೆ. ಬ್ರಿಲಿಯಂಟ್ ಗಣ, ಚೆನ್ನಾಗಾಗ್ಲಿ. ಅಂಡ್ ಇನ್ನೊಂದು, ಇವ್ರಿಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದೆ. ಆಕ್ಚುಲಿ ನಿಮ್ಮ ಕಲೆಗೆ ನಾನು 100 ರೂಪಾಯಿಂದ ಅಳೆಯಲ್ಲ. ಸೊ ನಿಮಗೆ 100 ರೂಪಾಯಿ ಬದಲಿ ಬೇರೆ ಏನಾದ್ರು ಗಿಫ್ಟ್ ಕೊಡ್ತೀನಿ, ಓಕೆನಾ? ಸೊ 100 ರೂಪಾಯಿ ಬೇಡ, ದೊಡ್ಡದಾಗಿ ಏನಾದ್ರು ಗಿಫ್ಟ್ ಕೊಡ್ತೀನಿ ಇವ್ರಿಗೆ. ಎಲ್ರು ಒಂದ್ಸರಿ ಚಪ್ಪಾಳೆ ತಟ್ಟಿ. ಐಡಿಯಾ ಹೆಸರು ಏನೈತೆ ಹೇಳು? ನೈಸ್. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಕರೆಕ್ಟಾಗಿ ಉತ್ತರ ಕೊಡ್ಬೇಕು. ಹಿಡ್ಕೊಳ್ಳಿ, ಮೈಕ್ ಇಟ್ಕೊಳ್ಳಿ. ಓಕೆನಾ? ಪ್ರಶ್ನೆ ಏನಪ್ಪಾ ಅಂದ್ರೆ, ಒಂದೂರಲ್ಲಿ ಗಂಡ ಹೆಂಡತಿ ಇಬ್ರು ಇರ್ತಾರೆ. ಗಂಡ ಕರಗಿರ್ತಾನೆ, ಹೆಂಡತಿ ಬೆಳಗಿರ್ತಾಳೆ. ಇಬ್ಬರಿಗೆ ಒಂದು ಮಗು ಹುಟ್ಟುತ್ತೆ. ಆ ಮಗುವಿನ ಹಲ್ಲಿನ ಬಣ್ಣ ಯಾವ ಕಲರ್ ಇರುತ್ತೆ? ವೈಟಾ? ಯೋಚನೆ ಮಾಡಿ. ವಾವ್, ಎಕ್ಸಲೆಂಟ್, ಸೂಪರ್ ಗುಡ್ ಆನ್ಸರ್. ಓಕೆ ಮಕ್ಕಳು, ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಟ್ಟರು. ಸ್ವಲ್ಪ ಯೋಚನೆ ಮಾಡ್ಬಿಟ್ಟು, ಆದ್ರೂ ಸ್ವಲ್ಪ ಕನ್ಫ್ಯೂಷನ್ ಆದ್ರು. ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರು? ಚಂದನ್. ಎಷ್ಟನೇ ಕ್ಲಾಸ್ ನೀನು? ನೀನು? 4th ಸ್ಟ್ಯಾಂಡರ್ಡ್. ನೀನು? 6th. ಜೀನಿಯಸ್ ಅಲ್ಲ. ಯೋಚನೆ ಮಾಡಿದ್ರೆ ಇವರಿಬ್ರು ಆಕ್ಚುಲಿ 3 ಜನ ಮುಂಚೆ ಬಿಳಿ ಅಂತ ಹೇಳಿದ್ರು. ಆಮೇಲೆ ಇವರು ಹುಟ್ಟಿದ ಮಗ ಅಲ್ಲಿ ಇರಲ್ಲ ಅಂತ ಹೇಳಿ ನಿಜ ಹೇಳ್ಬಿಟ್ರು. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಸಪೋರ್ಟ್ ಮಾಡ್ತಿರ್ತೀರಾ? ಓಕೆ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಟ್ಟರೆ 100 ರೂಪಾಯಿ ಕೊಡ್ತೀನಿ, ಓಕೆನಾ? ಮೈಕ್ ಹಿಡ್ಕೊ. ಓಕೆ,
ಪ್ರಶ್ನೆ ಏನಪ್ಪ ಅಂದರೆ ಒಂದು ಊರಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ, ಓಕೆನಾ? ಗಂಡ ಬೆಳಗಿರ್ತಾರೆ, ಹೆಂಡತಿ ಕರಗಿರ್ತಾರೆ. ಇಬ್ಬರಿಗೆ ಒಂದು ಮಗು ಹುಟ್ಟುತ್ತೆ. ಆ ಮಗುವಿನ ಹಲ್ಲಿನ ಬಣ್ಣ ಯಾವ ಕಲರ್ ಇರುತ್ತೆ? ಕರಿ. ಕರಿ ಇರ್ತದೆ. ಕರೆಕ್ಟ್ ನೋಡು, ಕರಿ ಇರ್ತದೆ. ಬಿಳಿ ಅಲ್ಲ ಕಣ್ರು, ಹುಟ್ಟಿದ ಮಗು ಎಲ್ಲಿ ಬರ್ತಾವ? ಇಲ್ಲ. ನಿಮ್ಮ ಉತ್ತರ ರಾಂಗ್ ಆಗಿದೆ. 100 ರೂಪಾಯಿ ಕೂಡ ನನಗೆ. ಮತ್ತೆ ಇನ್ನೊಂದು ಪ್ರಶ್ನೆ, ಕೈ ಕೆಸರಾದ್ರೆ ಬಾಯ್ ಮೊಸರು. ಕೈ ತೊಳ್ಕೋಬೇಕು, ಬಾಯಿ ಮೊಸರು ಅಂತ. ಇದಕ್ಕೂ ಕೂಡ ಸೋತೋದ್ರಿ. ಏನೋ ಮಾಡ್ತಿದ್ದೀರಾ? ನಿಲ್ಸ, ಸೈಕಲ್ ನಿಲ್ಸ, ನಿಲ್ಸ. ಇಳೆ ಕೆಳಗಿಳಿ. ಯಾಕೆ ಶಾಲೆಗೆ ಹೋಗಿಲ್ಲ? ಇಲ್ಲ, ಯಾಕೆ? ರಜೆ ಮಾಡಿದ್ವಿ. ಹೋಗ್ಬೇಕು ಶಾಲೆಗೆ. ನೀನು ಯಾಕೆ ಹೋಗಿಲ್ಲ? ರಜೆ ಮಾಡಿರ? ಸರಿ, ಹೋಗ್ಲಿ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ರಿ, ಓಕೆನಾ? ತಮ್ಮಕ್ಕೆ ಇಡ್ಕೊ. ಒಂದು ಪ್ರಶ್ನೆ. ಒಂದು ಊರಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಅವನಿಗೆ ಈ ಕೈಯಲ್ಲಿ 6 ಬೆರಳು ಇರುತ್ತೆ, ಮತ್ತು ಈ ಕೈಯಲ್ಲಿ 6 ಬೆರಳು ಇರುತ್ತೆ, ಓಕೆನಾ? ಅವನಿಗೆ ಊರಲ್ಲೆಲ್ಲರೂ ಹನುಮಂತಪ್ಪ ಅಂತಿರ್ತಾರೆ. ಯಾಕೆ? ಅವನಿಗೆ ಈ ಕೈಯಲ್ಲಿ 6 ಬೆರಳು ಮತ್ತು ಈ ಕೈಯಲ್ಲಿ 6 ಬೆರಳು ಇರುತ್ತೆ, ಓಕೆನಾ? ಟೋಟಲಾಗಿ 12 ಬೆರಳು ಇರುತ್ತೆ. ಅವ್ರಿಗೆ ಊರಲ್ಲೆಲ್ಲರೂ ಹನುಮಂತಪ್ಪ ಅಂತ ಕರೀತಾರೆ. ಯಾಕೆ? ಗೊತ್ತಿಲ್ಲ? ಗೊತ್ತಿಲ್ಲ? ಅವನ ಹೆಸರು ಹನುಮಂತಪ್ಪ. ಎಷ್ಟನೇ ಕ್ಲಾಸು ನೀನು? 5. ನೀನು ಸ್ಕೂಲ್ಗೆ ಯಾಕೆ ಹೋಗಿಲ್ಲ? ರಜೆ ಮಾಡಿದ್ವಿ. ಯಾಕೆ? ಜ್ವರ ಬಂದಿದ್ವಿ. ಜ್ವರ ಬಂದದ? ನೀನು ನೋಡ್ರಿ ಜ್ವರ ಬಂತವ ಅಂತ ಅನ್ಸಂಗೆಲ್ಲ. ಇವ್ ನೋಡೋರು ಅನ್ಸುತ್ತೆ ಜ್ವರ ಬಂದದ ಅಂತ. ಓಕೆ, ಸ್ಕೂಲ್ಗೆ ಕರೆಕ್ಟಾಗಿ ಹೋಗ್ಬೇಕು. ನಾಳೆಯಿಂದ ರಜೆ ಮಾಡೋಂಗಿಲ್ಲ, ಓಕೆನಾ? ಕರೆಕ್ಟಾಗಿ ಸ್ಕೂಲ್ಗೆ ಹೋದರೆ ಬುದ್ಧಿವಂತರ ಆಗ್ತೀರಾ. ಅಲ್ಲಿ ಮೇಸ್ಟ್ ಹೇಳಿದ ಪಾಠ ಕಲಿಸ್ಕೊಂಡು ಮನೆಗೆ ಬಂದು ಕೂಡ ಓದ್ಕೋಬೇಕು. ಬುದ್ಧಿವಂತ ಆದರೆ ಪ್ರಪಂಚದಲ್ಲಿ ನೀವು ದೊಡ್ಡರಾದ್ಮೇಲೆ ಯಾರು ಕೂಡ ನಿಮ್ಮನ್ನು ಮೋಸ ಮಾಡೋಕ್ಕಾಗಲ್ಲ. ನೀವು ಬುದ್ಧಿವಂತರಾಗಿರಬೇಕು, ಓಕೆನಾ? ಮತ್ತು ನಿಮ್ಮ ಅಪ್ಪ ಅಮ್ಮ ಆಸೆ ಏನಿರುತ್ತೆ, ನಾಳೆದ ಸ್ಕೂಲ್ಗೆ ಹೋಗಬೇಕು, ಓಕೆ? ಇನ್ನು ಯಾರೆಲ್ಲ ಸ್ಕೂಲ್ ಬಿಟ್ಟಿದ್ದೀರಾ ದಯವಿಟ್ಟು ಶಾಲೆಗೆ ಹೋಗಿ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕಳುಹಿಸಿ. ಓ, ಥ್ಯಾಂಕ್ಸ್ ಅಪ್ಪ. ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡಬೇಕು, ಓಕೆನಾ? ನಿಮಗೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಫೇವ್ರೇಟ್ ಇರೋ ಯಾರು? ಕಿಚ್ಚ. ಕಿಚ್ಚ. ನಿನಗೆ? ಡಿ ಬಾಸ್. ಕಿಚ್ಚ ಸುದೀಪ್ ಅವ್ರದ್ದು ಒಂದು ಡೈಲಾಗ್ ಹೇಳಪ್ಪ. ಮದಕರೆ ಅಬ್ಬುಲೆ. ಮದಕರೆ ಯಾರೋ ಕಾಂಜಿ ಪಿಂಜಿ ಅಲ್ಲ. ಡಿ ಬಾಸ್ ಅವ್ರದ್ದು ಡೈಲಾಗ್ ಹೇಳೋ. ಆನೆ ನಡೆದಿರ ದಾರಿ ಬರ್ತಾ ಇದ್ದಾನೆ. ಆನೆ ನಡೆದಿದ್ದೆ ದಾರಿ ಬರ್ತಾ ಇದ್ದೀನಿ. ಓಕೆ, ನೋಡಿದ್ರಲ್ವಾ? ಇವರು ಕಿಚ್ಚ ಸುದೀಪ್ ಅವ್ರ ಫ್ಯಾನು, ಇವರು ಡಿ ಬಾಸ್ ಅವ್ರ ಫ್ಯಾನು. ಇವರಿಬ್ರು ಫ್ರೆಂಡ್ಸು. ಇವರೇ ಹೊಡೆದಾಡ್ತಿಲ್ಲ, ಮತ್ತೆ ನೀವು ದೊಡ್ಡವರಾಗಿ ನೀವೇ ಗುರು ಫ್ಯಾನ್ ಅವ್ರು ಮಾಡ್ತೀರಾ? ಇಲ್ಲಿ ಕನ್ನಡ ಇಂಡಸ್ಟ್ರಿ ಅಂದ್ರೆ ಎಲ್ಲ ಒಂದೇ. ಫಸ್ಟ್ ಡೇ ಫಸ್ಟ್ ಶೋ, ಕನ್ನಡ ಸಿನಿಮಾ ನೋಡಿ ಸ್ಟಾರು ವಾರು ಯಾಕೆ ನಾವು ಒಂದೇ ಇಲ್ಲಿ, ಅಲ್ವೇನ್ರ? ನಮ್ಮ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ನರೇಂದ್ರ ಏನು ಎಲ್ರು ಚೆನ್ನಾಗಿದ್ದೀರಾ? ಓಕೆ, ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡಬೇಕು. ಕೊಡ್ತೀರಾ? ಓಕೆ, ಮೈಕ್ ಇಟ್ಕೊಳ್ಳಿ, ಹಿಡ್ಕೊ. ಓಕೆ, ಪ್ರಶ್ನೆ 1. ನಮ್ಮ ಕರ್ನಾಟಕದ ಪ್ರಸ್ತುತ ಮುಖ್ಯಮಂತ್ರಿ ಯಾರು? ನರೇಂದ್ರ ಸೂಪರ್ ಕಂಡ್ರ. ಓಕೆ, ನೋಡಿದ್ರಲ್ವಾ? ಕರ್ನಾಟಕದ ಮುಖ್ಯಮಂತ್ರಿ ಯಾರಂತ ತಪ್ಪುತ್ತರ ಕೊಟ್ಟಿದ್ದಾರೆ ಮಕ್ಕಳು. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? ಪ್ರಸ್ತುತ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಓಕೆ ಓಕೆ ಓಕೆ, ನಿಮಗೆ ಒಂದು ಟಾಸ್ಕ್ ಕೊಡ್ತೀನಿ. ಏನಪ್ಪ ಟಾಸ್ಕ್ ಅಂದರೆ, ನೀವು ಇದರಲ್ಲಿ ವಿನ್ ಆದರೆ ನಿಮ್ಗೆ 100 ರೂಪಾಯಿ ಕೊಡ್ತೀನಿ. ಏನು ಗೊತ್ತಾ? ನಾನು ನಿಮಗೆ 6 ಬಾಲ್ ಕೊಡ್ತೀನಿ. 6 ಬಾಲಲ್ಲಿ ನನ್ನ ಬೋಲ್ಡ್ ಮಾಡಿದ್ರೆ ನಿಮಗೆ 100 ರೂಪಾಯಿ ಕೊಡ್ತೀನಿ. ಚಾಲೆಂಜ್ ಓಕೆನಾ? ಬೋಲ್ಡ್ ಮಾಡಿಲ್ಲ ಅಂದರೆ ಇಲ್ಲ. ಮಾಡ್ತೀರಾ ಬೋಲ್ಡು? ಓಕೆ, 1 ಬಾಲ್, 2 ಬಾಲ್, 3 ಬಾಲ್. ಇನ್ನು 3 ಬಾಲಲ್ಲಿ 100 ರೂಪಾಯಿ ಗೆಲ್ಲೋ ಅವಕಾಶ. 4 ಬಾಲ್, ಲಾಸ್ಟ್ ಬಾಲ್. ಇದರಲ್ಲಿ ನಾನೇ ಚಾಂಪಿಯನ್ ಆಗಿದ್ದು. ಯಾಕೆ ಟಾಸ್ಕ್ ಕೊಟ್ಟಿದ್ರೆ ಚಿಕ್ಕ ಬ್ಯಾಟು, ಸೊ ಬೋಲ್ಡ್ ಮಾಡ್ಬೋದೇನೋ ಅಂತ. ಇಟ್ಸ್ ಓಕೆ.